ಜಂತರ್ ಮಂತರ್ ಪ್ರಾಚೀನ ಗ್ರಹ ನಕ್ಷತ್ರ ವೇದಶಾಲಾ ಇದರ ಮಧ್ಯಪದ ಅನಾವರಣ ಕಾರ್ಯ ಇವತ್ತು ನಡೆದಿದೆ. ನಮ್ಮ ಡಾಕ್ಟರ್ ಶಂಕರನಾರಾಯಣ ಜೋಯಿಸರ ಈ ತಪಸ್ಸು ಬಹು ವರ್ಷಗಳ ಕನಸು ಒಂದು ಹಂತದಲ್ಲಿ ಇವತ್ತು ಅದು ನನಸಾಗಿದೆ. ಇಂತಹ ದೊಡ್ಡ ಒಂದು ಸಾಧನೆಯನ್ನು ಈ ಕಾಲದಲ್ಲಿಯೂ ಮಾಡಿ ತೋರಿಸಿರತಕ್ಕಂತಹ ಶ್ರೀಯುತರನ್ನು ಹೃತ್ಪೂರ್ವಕವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ. ವಿಜ್ಞಾನ ಕ್ಷೇತ್ರಕ್ಕೆ ನಮ್ಮ ಪ್ರಾಚೀನ ಋಷಿಮುನಿಗಳ ಕೊಡುಗೆ ಅದು ಅಪಾರವಾದದ್ದು. ತಮ್ಮ ತಿಳುವಳಿಕೆಯನ್ನು ಶಾಸ್ತ್ರದ ಮೂಲಕ ನಮಗೆ ತಾವು ತಿಳಿದದ್ದನ್ನು ನಮಗೂ ಕೂಡ ಕೊಟ್ಟಿದ್ದಾರೆ. ಈ ವಿಶ್ವದಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಳ್ಳಬೇಕು. ಈ ಪಾಯಿಂಟಲ್ಲಿ ನಾವು ನಿಂತುಕೊಂಡು ವಿಶ್ವವನ್ನು ಗಮನಿಸಬೇಕು. ವಿಶ್ವದ ಈ ವಿಸ್ತೀರ್ಣದಲ್ಲಿ ಭೂಮಿ ಎಲ್ಲಿದೆ, ಆ ಭೂಮಿಯೊಳಗೆ ನಾವು ಎಲ್ಲಿದ್ದೇವೆ, ಆ ಒಂದು ಕೇಂದ್ರದಲ್ಲಿ ನಾವು ನಿಂತುಕೊಂಡು ಒಟ್ಟು ವಿಶ್ವವನ್ನು ಲಕ್ಷಾಂತರ ಮೈಲಿ ದೂರದಲ್ಲಿ ಇರತಕ್ಕಂತಹ ಗ್ರಹ ನಕ್ಷತ್ರಗಳ ಅಧ್ಯಯನ, ಇದರ ಹಿಂದೆ ಇರಬಹುದಾದ ಶ್ರಮ ಎಷ್ಟು ಏನೆಂಬುದನ್ನು ಗಮನಿಸಿ. ಭೂಮಿಯ ಒಂದು ಕೇಂದ್ರದಲ್ಲಿ ನಾವು ಉಳಿದುಕೊಂಡು ಲಕ್ಷಾಂತರ ಮೈಲಿ ದೂರದಲ್ಲಿ ಇರತಕ್ಕಂತಹ ಗ್ರಹ ನಕ್ಷತ್ರಗಳ ಅಧ್ಯಯನ ಮಾಡಬೇಕು. ಲಕ್ಷಾಂತರ ಮೈಲು ದೂರದಲ್ಲಿ ನಿಂತರೆ ನಮ್ಮ ಈ ಭೂಮಿ ಅದು ಹೇಗೆ ಕಾಣುತ್ತೆ ಅನ್ನೋದನ್ನು ಗಮನಿಸಬೇಕು. ಇದರ ಹಿಂದೆ ಇದ್ದಿರಬಹುದಾದ ಶ್ರಮ ಎಷ್ಟು? ಅದು 10-20 ವರ್ಷಗಳ ತಪಸ್ಸಲ್ಲ, ಒಬ್ಬ ವ್ಯಕ್ತಿಯ ತಪಸ್ಸು ಅಲ್ಲ. ಗ್ರಹದ ಚಲನೆಗಳು ಒಂದು ಕೇಂದ್ರಕ್ಕೆ ಒಂದು ಪರಿವೃತ್ತ ಪೂರ ಆಗಬೇಕು ಅಂತಿದ್ರೆ ಮಾನವನ ಹಲವು ತಲೆಮಾರುಗಳು ಕಳೆದು ಹೋಗ್ತವೆ. ಅಂತಹ ತಲೆಮಾರುಗಳ ತನಕವೂ ಕೂಡ ಅದರ ಅಧ್ಯಯನ ಮತ್ತು ಅದನ್ನು ಬರೆದಿಡಬೇಕು, ಅದನ್ನು ಗ್ರಂಥದಲ್ಲಿ ಜೋಡಿಸಬೇಕು. ಇವತ್ತೆಲ್ಲ ನಾವು ಇವತ್ತು ಕೈಗೊಂಡ ಕಾರ್ಯಕ್ಕೆ ಇವತ್ತೇ ಫಲ ಸಿಗಬೇಕು ಅಂತ ಬಯಸ್ತೇವೆ. ಒಂದು ಗ್ರಹ ನಕ್ಷತ್ರಗಳ ವೀಕ್ಷಣೆ ಅದು ತಲೆಮಾರುಗಳ ತನಕ ಅದೇ ಉತ್ಸಾಹವನ್ನಿಟ್ಟುಕೊಂಡು ತಪಸ್ಸಿನೋಪಾದಿಯಲ್ಲಿ ಮಾಡಬೇಕು ಅಂತಿದ್ರೆ ಅದು ಸಾಮಾನ್ಯದ ಮಾತಲ್ಲ. ಆ ಒಂದು ವೃತ್ತ ಪರಿಪೂರ್ಣ ಆಗಬೇಕು ಅಂತಿದ್ರೆ ಹಲವು ತಲೆಮಾರುಗಳೇ ಸಂದು ಹೋಗಿರ್ತಾವೆ. ಅವು ಅಷ್ಟು ಮಂದಿ ಕೂಡ ಅದನ್ನು ಗಮನಿಸಿ ನಮ್ಮ ತಲೆಮಾರಲ್ಲಿ ಇಲ್ಲಿದೆ, ನಮ್ಮ ತಲೆಮಾರಲ್ಲಿ ಇಲ್ಲಿದೆ ಅಂತ ಹೇಳಿಕೊಂಡು ಗುರುತಿಸಿ ಅದನ್ನು ಬರೆದಿಡಬೇಕು. ಆ ವೃತ್ತ ಆಗುವಾಗ ಕೆಲವು ತಲೆಮಾರುಗಳೇ ಸಂದು ಹೋಗ್ತವೆ. ಇಂತಹ ಕರಾರುವಾಕ್ಕಾಗಿರತಕ್ಕಂತಹ ಲೆಕ್ಕಾಚಾರಗಳಿಂದ ನಾವೆಲ್ಲಿದ್ದೇವೆ, ನಮ್ಮ ಮೇಲೆ ಯಾವ್ಯಾವ ಗ್ರಹ ನಕ್ಷತ್ರಗಳ ಪ್ರಭಾವ ಏನು ಅನ್ನೋದನ್ನು ಲೆಕ್ಕ ಹಾಕಿ ತಿಳಿಸಿದ್ದಾರೆ. ಇವತ್ತು ಹಾಗೆ ಒಂದು ರೋಗಕ್ಕೆ ಒಂದು ಹೊಸ ಔಷಧಿಯನ್ನು ಕಂಡು ಹುಡುಕಬೇಕು ಅಂತಿದ್ರೆ ಇವತ್ತಿನ ನಾಳೆಗೆ ಆಗೋದಿಲ್ಲ. ಅದಕ್ಕೆ ಹಲವು
ಕ್ರಮಗಳು ನಡೆದು ಸಂದು 20-30 ವರ್ಷವೂ ಆಗಬಹುದು, ಇಲ್ಲ ಅವನು ತಲೆಮಾರು ಕೂಡ ದಾಟಬಹುದು. ಮಿಥಂ ಅಂತ ಹೇಳಿಕೊಂಡು ಹೌದು ಈ ರೋಗಕ್ಕೆ ಇದು ಔಷಧಿ ಹೌದು ಅಂತ ತೀರ್ಮಾನ ಮಾಡಲಿಕ್ಕೆ. ಅದರಂತೆ ಈ ಲೆಕ್ಕಾಚಾರಗಳು ಕೂಡ ಅಂತಹ ಕರಾರುವಾಕು ಲೆಕ್ಕಾಚಾರಗಳಾಗಿದ್ದು ಅದನ್ನು ನಮಗೆ ನೀಡಿದ್ದಾರೆ. ನಮ್ಮ ಮೇಲೆ ಋಷಿ ಋಣ ಅನ್ನೋದು ಇದು ದೊಡ್ಡ ಋಣ. ಹುಡ್ತಲೇನೆ ನಾವು 5 ಋಣಗಳನ್ನು ಹೊತ್ತು ಬರ್ತೇವಂತೆ: ದೇವಋಣ, ಋಷಿ ಋಣ, ಪಿತೃಋಣ, ಮನುಷ್ಯ ಋಣ, ಭೂತಋಣ ಅಂತ ಹೇಳಿಕೊಂಡು. ಏನು ಋಷಿ ಋಣ ಅಂತಂದರೆ ಜ್ಞಾನದ ಋಣ. ನಾವಿವತ್ತು ಆಧ್ಯಾತ್ಮಿಕವಾಗಿದ್ದಿರಬಹುದು, ಧಾರ್ಮಿಕವಾಗಿದ್ದಿರಬಹುದು, ಸಾಂಸ್ಕೃತಿಕವಾಗಿದ್ದಿರಬಹುದು, ಭೌತಿಕ ನೆಲೆಯಲ್ಲೇ ಇರಬಹುದು. ಏನು ಎತ್ತರವನ್ನು ಏರಿದ್ದೇವೆ, ಏನು ಸಿದ್ಧ ನಾವು ಫಲವನ್ನು ಪಡೀತಾ ಇದ್ದೇವೆ, ಅದರ ಹಿಂದೆ ಆ ಎಲ್ಲ ಋಷಿ ಮುನಿಗಳ ಶ್ರಮ ಇದೆ, ತಪಸ್ಸು ಇದೆ. ಅವರು ಏನು ತಪಸ್ಸಿನಿಂದ ಜ್ಞಾನವನ್ನು ಕಂಡುಕೊಂಡಿದ್ದಾರೆ, ಜ್ಞಾನವನ್ನು ಪಡೆದಿದ್ದಾರೆ. ನಾವು ಅಂತಹ ಯಾವುದೇ ಕಷ್ಟ ಇಲ್ಲದೆ ಆ ಜ್ಞಾನವನ್ನು ಮಾತ್ರ ಹಾಗಿದ್ದ ಹಾಗೆ ಎರವಲು ಪಡೆದು ಅದರ ಲಾಭವನ್ನು ನಾವು ಉಣ್ತಾ ಇದ್ದೇವೆ. ಉಪಕಾರ ಪಡೆದ ಮೇಲೆ ಪ್ರತ್ಯುಪಕಾರ ಮಾಡಬೇಕು. ನಾವಿವತ್ತು ಅವರಿಗೆ ಪ್ರತ್ಯುಪಕಾರ ಮಾಡೋಣ ಅಂತ ಹೇಳಿದರೆ ಅವರೇ ಇಲ್ಲ, ಅವರಿಗೆ ಅದರ ಪ್ರತ್ಯುಪಕಾರದ ಅಪೇಕ್ಷೆಯೂ ಇಲ್ಲ. ಋಣದ ಪರಿಹಾರ ಹೇಗೆ? ನಾವು ಆ ಜ್ಞಾನವನ್ನು ಏನವರಷ್ಟು ಕಷ್ಟಪಟ್ಟು ತಪಸ್ಸು ಮಾಡಿ ಸಂಪಾದಿಸಿದ್ದಾರೆ ಅದನ್ನು ನಾವು ಪಡ್ಕೋಬೇಕು, ಅದನ್ನು ಉಳಿಸಬೇಕು, ಅದನ್ನು ಬೆಳೆಸಬೇಕು, ಮುಂದಿನ ತಲೆಮಾರಿಗೂ ಅದನ್ನು ಹಸ್ತಾಂತರಿಸಿ ಹೋಗಬೇಕು. ಇಷ್ಟು ಮಾಡಿತು ಅಂತಂದರೆ ಆ ಋಷಿಋಣದ ಪರಿಹಾರ. ಇವತ್ತು ಶಂಕರನಾರಾಯಣ ಜೋಯಿಸರಿಂದ ಅಂತಹ ಒಂದು ದೊಡ್ಡ ತಪಸ್ಸು ಈ ಕ್ಷೇತ್ರದಲ್ಲಿ ಇವತ್ತು ನಡೀತಾ ಇದೆ. ತಾವೇನು ಪಡೆದಿದ್ದಾರೆ ಅದನ್ನು ಉಳಿಸಿ, ಅದನ್ನು ಈ ಹಂತದ ತನಕ ಬೆಳೆಸಿ, ಎಲ್ಲ ಮುಂದಿನ ವಿದ್ಯಾರ್ಥಿಗಳಿಗೆ ಅದನ್ನು ನೀಡಿ ತಾವಿವತ್ತು ಕೃತಾರ್ಥರಾಗ್ತಾ ಇದ್ದಾರೆ. ನಾವು ಹೇಳೋದು ಅವರು ಕೃತಾರ್ಥರು ಅಂತ ಹೇಳಿ, ಅವರ ಆಶಾ ಆಕಾಂಕ್ಷೆಗಳು ಇನ್ನೂ ಅದೆಷ್ಟಿದ್ದಾವೆ ನಮಗೆ ತಿಳಿದಿಲ್ಲ, ಅದನ್ನು ಅವರೇ ತಿಳಿಸಬೇಕು. ಅವರ ಎಲ್ಲ ಇಂತಹ ಸಂಕಲ್ಪಗಳು ಕೂಡ ನಾವು ಸಾಮಾನ್ಯ ಮಂದಿ ಯಾವುದನ್ನು ಊಹಿಸಲಿಕ್ಕೂ ಸಾಧ್ಯ ಆಗುವುದಿಲ್ಲವೋ ಅಂತಹ ದೊಡ್ಡ ಸಾಧನೆಯನ್ನು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮೈಸೂರಲ್ಲಿ ಅದನ್ನು ಸಾಕಾರಗೊಳಿಸಿಕೊಟ್ಟಂತಹ ಶ್ರೀಯುತ ಜೋಯಿಸರವರನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ, ಅವರ ಇಂತಹ ಕಾರ್ಯದಲ್ಲಿ ಕೃಷ್ಣನ ಅನುಗ್ರಹ ಶ್ರೀರಕ್ಷೆ ನಿರಂತರ ಇರಲಿ, ಅವರ ಸಂಕಲ್ಪಗಳೆಲ್ಲವೂ ಕೂಡ ಸಾಕಾರ ಆಗಲಿ ಅಂತ ಆಶಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ